ನಮ್ಗೆ ಇನ್ನೊಂದು ರಚನಾ ರಾಯ್ ಅವರು ಮಲ್ಟಿ ಟ್ಯಾಲೆಂಟ್ ಅಂತ ನಮ್ಗೆ ಗೊತ್ತಿದೆ. ಒಳ್ಳೆ ಸಿಂಗರ್ ಅಂತ ಕೂಡ ಕೇಳ್ಪಟ್ಟಿದ್ವಿ. ಸೊ ಎಲ್ಲಿ ಒಂದೆರಡು ಎಲ್ಲಿ ಪ್ಲೀಸ್ ಯಾರು ಹೇಳಿರೋದು ಇದು? ನಾನ್ ಗೂಗಲ್ ಅಲ್ಲಿ ಹುಡುಕಿದ್ರೆ ಗೂಗಲ್ ಹೇಳಿದ್ದು. ನೆವರ್. ಅಯ್ಯೋ ಪ್ಲೀಸ್, ವಾಟ್ ಇಸ್ ದಿಸ್? ಒಂದೆರಡು ಲೈನ್ ನನಗೋಸ್ಕರ ಹಾಡೋದಾದ್ರೆ ಕೊನೆಯಲ್ಲಿ ಮಾಡೋಣ. ಪಾಪ ಎಲ್ಲ ಭಯ ಪಡ್ಕೊಬಿಡ್ತಾರೆ. ಕೊನೆಯಲ್ಲಿ ಮಾಡೋಣ. ಶೂರ್, ಓಕೆ, ತೊಂದ್ರೆ ಇಲ್ಲ. ಸಾಂಗ್ ಬಗ್ಗೆ ಹೇಳಿದ್ದಾಯ್ತು. ಫಸ್ಟ್ ಡೇ ಶೂಟ್ ರಚನಾ ರೈ ಅವರ ಒಂದು ಡೆವಿಲ್ ಶೂಟ್ ಹೆಂಗಿತ್ತು? ಫಸ್ಟ್ ಟೈಮ್ ದರ್ಶನ್ ಅವರನ್ನ ಮೀಟ್ ಆದಾಗ ರಚನಾ ರೈ ಅವರ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಅಂತ ದೊಡ್ಡ ಸ್ಟಾರ್. ಯಾಕಂತಂದ್ರೆ ಯೂಶುವಲಿ ಅಂತ ದೊಡ್ಡ ನಟನ ನೋಡ್ತಾ ಇರ್ಬೇಕು, ಹಿಂಗೆ ನೋಡ್ತಾನೆ ಇರ್ತೀವಿ. ಅಂತವ್ರ ಜೊತೆ ನೀವು ನಿಮ್ಮ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ತರ ಆಗುತ್ತೆ. ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಹೆಂಗೆ ಆಕ್ಟ್ ಮಾಡ್ಬೇಕಪ್ಪ, ಏನಾದ್ರು ತಪ್ಪು ಮಾಡೋ ಭಯ ಅನ್ನೋದಿರುತ್ತೆ, ಆತುರತೆ ಇರುತ್ತೆ, ಕೌತುಕತೆ ಇರುತ್ತೆ. ಏನಾದ್ರು ನಾವು ಎಷ್ಟೇ ಕಾನ್ಫಿಡೆಂಟ್ ಹಾರ್ಡ್ ವರ್ಕ್ ಮಾಡ್ಬೋದ್ರು ಕೂಡ ಅಂತ ದೊಡ್ಡ ಸ್ಟಾರ್ ನಟ ಜೊತೆ ಏನಾದ್ರು ಮಿಸ್ಟೇಕ್ ಮಾಡ್ಬಿಟ್ಟು ಅವ್ರು ಏನ್ ಅನ್ಕೊಂತಾರೋ ಅನ್ನೋಂಥ ಗೊಂದಲ ಇರುತ್ತೆ. ನಿಮ್ಗೆ ಇವೆಲ್ಲ ಬಂದಿರುತ್ತೆ ಸಹಜವಾಗಿ ಅಂತ ಅನ್ಕೊಂಡಿದ್ದೀನಿ. ಏನ್ ಹೇಳ್ತೀರಾ ಫಸ್ಟ್ ಡೇ ಶೂಟ್? ಅದೇ ನಾನು ಹೇಳ್ದೆ ಅಲ್ಲ ಸರ್, ನಾನು ಫ್ರೆಶರ್ ಆಗಿರೋದ್ರಿಂದ ತುಂಬಾ ತನ್ನ ತಲೆಯಲ್ಲಿ ಗಿಜಿ ಇತ್ತು, ಆ ಗೊಂದಲಗಳಿತ್ತು. ಹಿಂಗೆ ಅಂತ ಸ್ಟಾರ್ಸ್ ಅಂತ ಪ್ರಕಾಶ್ ಸರ್ ಕೂಡ ಇಸ್ ಅ ಲೆಜೆಂಡರಿ ಡೈರೆಕ್ಟರ್ ಆಫ್ ಕೋರ್ಸ್. ಸೊ ಅವ್ರ ಮೆಂಟರ್ಶಿಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂತ ದೊಡ್ಡ ಬ್ಯಾನರ್ ಅದು, ಶ್ರೀ ಜಯಮಾತಾ, ಅದ್ರದ್ದೇ ಒಂದು ಪವರ್ ಇದೆ ಅದಕ್ಕೆ. ಸೊ ಅಂತ ದೊಡ್ಡ ಬ್ಯಾನರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ದಿಗ್ಗಜರು ಇರೋದು ಆ ಟೀಮ್ ಅಲ್ಲಿ. ಅಚ್ಯುತ್ ಸರ್ ಆಗಿರ್ಬೋದು, ಎಂತೆಂತ ಸೂಪರ್ ಸ್ಟಾರ್ಸ್ ಎಲ್ಲ ಇದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ನಾನು ಪ್ರಿಪೇರ್ ಆಗ್ಲೇಬೇಕಲ್ವಾ, ನನ್ನ ಹೋಮ್ ವರ್ಕ್ ನಾನು ಮಾಡ್ಕೊಂಡಿದ್ದೆ. ಬಟ್ ಆ ಎನ್ವಿರಾನ್ಮೆಂಟ್ ಹೆಂಗಿತ್ತು ಅಂದ್ರೆ, ಸೆಟ್ ಫಸ್ಟ್ ಡೇ ನನಗೆ RR ನಗರಲ್ಲಿ ಶೂಟಿಂಗ್ ಇದ್ದಿದ್ದು. ನಮ್ಮ ಶ್ರೀನಿವಾಸ್ ಪ್ರಭು ಸರ್ ಮತ್ತೆ ತುಳಸಿ ಮ್ಯಾಮ್ ಅವ್ರ ಬಗ್ಗೆ ಮಾತಾಡ್ಬೇಕಂತ ಇಲ್ಲ ನಾನು. ಸೊ ಅಂತ ಆಕ್ಟರ್ಸ್ ಅವರೆಲ್ಲ, ಅವ್ರ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿತ್ತು. ಸೊ ಆ ದಿನದಲ್ಲೇ ಕಲಿತೆ ಸರ್ ನಾನು. ಅಂದ್ರೆ ಆ ಪ್ರೊಡಕ್ಷನ್ ಹೌಸ್ ನಮ್ಮನ್ನ ಅಷ್ಟು, ಅಂದ್ರೆ ಒಂದು ಆರ್ಟಿಸ್ಟ್ಗೆ ಕೊಡಬೇಕಾದಂತ ಬೆಲೆ, ಒಂದು ಆರ್ಟಿಸ್ಟ್ಗೆ ಕೊಡಬೇಕಾದಂತ ಫೆಸಿಲಿಟೀಸ್ ನ ಅಷ್ಟು ಅಚ್ಚುಕಟ್ಟಾಗಿ ಕೊಟ್ಟಿರೋದ್ರಿಂದ ಪ್ರತಿಯೊಬ್ರು ಟೀಮ್ ಅಲ್ಲಿ ಒಂದು ಹೋಮ್ ಫೀಲ್. ಅದು ಎಂಟರ್ ಆದ ತಕ್ಷಣ ಒಂದು ಫ್ಯಾಮಿಲಿ ತರ, ಒಂದು ಮನೆ ಮಗಳ ತರ ಟ್ರೀಟ್ ಮಾಡಿಸ್ಬಿಟ್ರು ನನ್ನ ಅಲ್ಲಿ. ಸೊ ಅಲ್ಲಿಗೆ ನನ್ನ ಭಯ, ವಾಟ್ ಎವರ್ ನನ್ನ ತಲೆಯಲ್ಲಿ ಫೀಡ್ ಆಗಿತ್ತು ಗೊತ್ತಾ, ಅದು ಅಲ್ಲಿಗೆ ನಿಂತು ಬಿಡ್ತು. ಓಕೆ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಇಲ್ಲಿ, ನಾನಾಗಿರಕ್ ಬಿಡ್ತಾರೆ ಇಲ್ಲಿ ಅಂತ ಗೊತ್ತಾಯ್ತು. ನಾನು ತಪ್ಪು ಮಾಡಿದ್ರು ತಿದ್ದುತ್ತಾ ಇದ್ರು ಹೊರತು, ನೀನ್ ತಪ್ಪು ಮಾಡ್ತಾ ಇದ್ಯಾ, ಹಂಗ್ ಮಾಡಂಗಿಲ್ಲ, ಹಿಂಗ್ ಮಾಡಂಗಿಲ್ಲ, ಅದೆಲ್ಲ ಏನೂ ಇಲ್ಲ. ಪ್ರಕಾಶ್ ಸರ್ ಅದು ಇಸ್ ವೆರಿ ಕೂಲ್, ವೆರಿ ಕಾಮ್, ವೆರಿ ಕಂಪೋಸ್ಡ್ ಡೈರೆಕ್ಟರ್. ಅವ್ರಿಗೆ ಕೋಪ ಬರೋದು ತುಂಬಾ ಕಮ್ಮಿ. ಬಂದ್ರೆ ಜೋರದಾರ ಅವರು, ಬಟ್ ಕೋಪ ಬರೋದು ತುಂಬಾ ಕಮ್ಮಿ. ತುಂಬಾ ನನಗೆ ಕ್ಯಾಮ್ರಾ ಹೆಂಗ್ ಫೇಸ್ ಮಾಡ್ಬೇಕು, ಅಂಡ್ ಅವ್ರಿಗೆ ಸರ್ ಆಕ್ಟರ್ ಇಂದ ಏನ್ ತೆಗಿಬೇಕು, ಅಂದ್ರೆ ಅವ್ರಿಗೆ ಏನ್ ಬೇಕು, ಅವ್ರ ಕ್ಯಾರೆಕ್ಟರ್ ಇಂದ ಏನ್ ಬೇಕು, ಹಿ ನೋಸ್ ಇಟ್ ವೆರಿ ವೆಲ್. ಅವ್ರು ತೆಗಿಸ್ತಾರೆ ಅದನ್ನ. ಸೊ ಅದ್ ಅವರು ಇವರು ಅಂತಲ್ಲ, ಅವ್ರಿಗೆ ಏನ್ ಬೇಕು ಅದು ಬರೋ ತನಕ ಬಿಡಲ್ಲ ಅವರು. ಸೊ ಹಂಗಿರ್ಬೇಕಾದ್ರೆ ನಾನು ಕಲಿತಾ ಇದ್ದೆ. ಒಂದೇ ಸಿನಿಮಾ ನನ್ಗೆ ಜೀವನಕ್ಕಾಗೋಷ್ಟು ಕಲ್ಸ್ಕೊಡ್ತು ಸರ್. ಸೊ ಅಂಡ್ ದರ್ಶನ್ ಸರ್ ಜೊತೆ ನನಗೆ ಉದಯಪುರಲ್ಲಿ ಇದ್ದಿದ್ದು. ಅಲ್ಲೂ ಕೂಡ ಸಿನಿಮಾದ ಒಂದು ಕ್ರೂಷಿಯಲ್ ಪಾರ್ಟ್ ಸರ್ ಜೊತೆ ಫಸ್ಟ್ ಗೆ ಇದ್ದಿದ್ದು. ಸೊ ನಾನು ಅದನ್ನ ಮಾಡ್ಬಿಟ್ಟೆ ಅಂದ್ರೆ ಸಿನಿಮಾದಲ್ಲಿ ಬೇರೆ ಅಂತ ಕಷ್ಟ ಸನ್ನಿವೇಶಗಳು ಅಷ್ಟು ಬರಲ್ಲ. ಸೊ ಅಲ್ಲೇ ನಾನು ಮಾಡ್ದೆ ಅಂದ್ರೆ ಅವ್ರು ನನ್ನನ್ನ ಮಾಡ್ಸಿದ್ರು. ಅಷ್ಟು ಕಂಫರ್ಟೇಬಲ್ ಆಗಿ ಆ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದ್ರಿಂದ ನನಗೆ ಮಾಡಕ್ಕಾಯ್ತು. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್. ನನಗೆ ಸಿನಿಮಾ ಶೂಟಿಂಗ್ ಇದೆ ಅಂದ ತಕ್ಷಣ ಡಿಂಗ್ ಖುಷಿಯಾಗಿ ಹೋಗೋದು. ನಾನು ಫುಲ್ ಹ್ಯಾಪಿಯಾಗಿ ಎದ್ದೇಳೋದು. ಮಂಗಳೂರಿಂದ ಬೇಗನೆ ಬಂದ್ಬಿಡ್ತೀನಿ, ನಾನು 1-2 ದಿನ ಮುಂಚೆನೆ ಬಂದ್ಬಿಡ್ತೀನಿ. ಶೂಟಿಂಗ್ ಇದೆ, ಫುಲ್ ಖುಷಿ ನನ್ಗೆ. ಶೂಟಿಂಗ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ಖುಷಿ. ಸೊ ಹಿಂಗಿತ್ತು ಎನ್ವಿರಾನ್ಮೆಂಟ್. ದಿನ ಬೆಳಗ್ಗೆ ಆದ್ರೆ ಇವತ್ತು ಶೂಟಿಂಗ್ ಇದೆ, ಹೋಗ್ಬಿಡೋಣ ಅಂತ. ಶೂಟಿಂಗ್ ಇಲ್ಲ ಅಂದ ತಕ್ಷಣ ಬೇಜಾರಾಗ್ಬಿಡೋದು, ಅಯ್ಯೋ ಶೂಟಿಂಗ್ ಇಲ್ಲ ಅಂತ, ಮುಗಿತಲ್ಲ ಅಂತ. ಸೊ ಇಟ್ ವಾಸ್ ಲೈಕ್ ದಟ್. ಫಸ್ಟ್ ಟೈಮ್ ರಚನಾ ಅವರನ್ನ ದರ್ಶನ್ ಸರ್ ನೋಡಿದಾಗ ಏನ್ ಹೇಳಿದ್ರು ಅಂತ? ಏನಿಲ್ಲ, ಫಸ್ಟ್ ಅವ್ರು ಕೇಳಿದ್ದು ಅವ್ರೆ, ನಮ್ ಹೀರೋಯಿನ್ ಅವ್ರೆಲ್ಲಿ ಅಂತ, ಅಂದ್ರೆ ಪ್ರಕಾಶ್ ಸರ್ ಹತ್ರ. ಬಿಕಾಸ್ ನಾವು ಮೀಟೇ ಆಗಿರ್ಲಿಲ್ಲ, ಇಲ್ಲಿ ಹೀರೋಯಿನ್ ಅವ್ರು ಬಂದಿದಾರ ಇಲ್ವಾ ಅಂತಾನು ಗೊತ್ತಿಲ್ಲ. ನಾವು ಫ್ಲೈಟ್ ಅಲ್ಲಿ ಕೂತಿದ್ವಿ ಆಲ್ರೆಡಿ. ಅವ್ರು ಲಾಸ್ಟ್ ಕೊನೆಗೆ ಬಂದು ಫ್ರೆಂಡ್ ಸೀಟ್ ಅಲ್ಲಿ ಕೂತಿದ್ರು. ಎಲ್ಲ ಎಕ್ಸಿಟ್ ಆಗ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಸರ್ ನ ನೋಡಿದ್ದು. ಸೊ ಅವಾಗ ನಮಸ್ತೆ ಸರ್ ಅಂದ್ರೆ, ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಇಷ್ಟೇ ಮುದ್ದಾಗಿ ಮಾತಾಡ್ಸಿದ್ರು. ಹಿ ಮೇಡ್ ಮಿ ಫೀಲ್ ಲೈಕ್ ಅದೇ ತುಂಬಾ ವರ್ಷದಿಂದ ಪರಿಚಯ ಇರೋ ತರಾನೇ ಮಾತಾಡ್ಸಿದ್ರು. ಒಂದು ಸ್ಟ್ರೇಂಜರ್ ನ ಮಾತಾಡ್ಸ್ತಾರೆ ಗೊತ್ತಾ, ಹಂಗೇನು ಫೀಲ್ ಮಾಡ್ಸಿಲ್ಲ ನನ್ನ. ಸೊ ಇಟ್ ವಾಸ್ ವೆರಿ ಕಂಫರ್ಟೇಬಲ್ ಟು ಬಿ ವಿತ್ ಹಿಮ್. ಅದ್ರಲ್ಲೂ ನಿಮ್ಮನ್ನ ನೋಡ್ರೆ ಯಾರು ಬೇಕಾದ್ರೂ ಮಾತಾಡ್ಸ್ಲೇಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನೀವೇ ಅಷ್ಟು ತುಂಬಾ ಚೆನ್ನಾಗಿ ಜಲ್ ಆಗ್ತಿರಲ್ಲ. ಸೊ ಆ ಒಂದು ಕಾರಣಕ್ಕೆ ಎಲ್ರು. ಅಂಡ್ ಇನ್ನೊಂದ್ ಏನಂತಂದ್ರೆ, ದರ್ಶನ್ ಅವರನ್ನ ನೋಡಿದಾಗ ಹೇಳಿದ್ರಿ ಹೆಂಗಿತ್ತು ಅನುಭವ ಅಂತ. ಅವ್ರ ಜೊತೆ ಆಕ್ಟ್ ಮಾಡಿದಾಗ, ಈಗ ಹೊಸಬ್ರಿಗೆ ದರ್ಶನ್ ಅವರು ಸದಾ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರುವಂತವ್ರು. ಸೊ ಅದೇ ರೀತಿ ನಿಮ್ಮನ್ನ ಹೊತ್ಕೊಂಡು ಹೋಗುವಂತಹ ಒಂದು ಸೀನು ಇತ್ತು. ಅಂತ ಟೈಮಲ್ಲಿ ಮೊದಲೇ ಅವ್ರಿಗೆ ಬೆನ್ನೋವಿತ್ತು. ಆ ಒಂದು ಸಂದರ್ಭ, ನಿಮ್ಮ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಅಲ್ಲೆಲ್ಲಾನು ಕೂಡ ನಿಮ್ಮ ಎಕ್ಸ್ಪ್ರೆಷನ್ಸ್ ಎಲ್ಲ, ನೀವು ಕೂಡ ಒಂದ್ ಕಡೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಬೇಕು ಅನ್ನೋಂತ ಗೊತ್ತಾಗ್ತಿರ್ಲಿಲ್ಲ ನಿಮ್ಗೆ, ಕೈಕಾಲ ಆಡ್ತಿರ್ಲಿಲ್ಲ. ಆ ಒಂದು ಸೀನ್ ಬಗ್ಗೆ ಹೇಳೋದಾದ್ರೆ? ಅದೇ ಸರ್, ಅಂದ್ರೆ ಈಗ ನನ್ಗೆ ಅದನ್ನ ನೆನ್ಸ್ಕೊಂಡ್ರು ಆ ಸಿಚುವೇಶನ್ ಹೋಗಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಆತರ ಸಿಚುವೇಶನ್ ಅದು. ಅದ್ ಸೀನ್ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅದ್ ಎಕ್ಸಾಕ್ಟ್ ಸೀನ್ ಏನಕ್ಕೆ ಬೇಕಿತ್ತು ಅಲ್ಲಿ. ಅದು ಮಾಡದೆ ಹೋದ್ರೆ
ತುಂಬಾ ಹೊಡ್ತಾ ಅದು ಸಿನಿಮಾಗೆ, ದ ಮೇಜರ್ ಪೋರ್ಷನ್ ಅದು. ಅಂಡ್ ಪ್ರಕಾಶ್ ಸರ್ ಎಲ್ಲ ಪಾಪ ಪ್ರೀತಿನ ಬೇಡ ಮನೆ ಬೇಡ, ನಿನ್ ಕಷ್ಟ ಆಗತ್ತೆ ಬೇಡ. ಬಟ್ ನಮ್ ದರ್ಶನ್ ಸರ್ ಹೆಂಗೆ ಅಂದ್ರೆ, ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ನನ್ನಿಂದ. ಸೊ ಆ ಸೀನ್ ನ ಬಿಲ್ಡ್ ಮಾಡಕ್ಕೆ ಅದ್ರ ಹಿಂದೆ ಶ್ರಮ ಇದೆ ಗೊತ್ತಾ ಸರ್, ಎಷ್ಟು ದಿನ ಟ್ರಾವೆಲ್ ಮಾಡಿರ್ತಾರೆ ಆ ಕ್ಯಾರೆಕ್ಟರ್ ಬಗ್ಗೆ. ಸೊ ನಾನು ಇವಾಗ ಬೇಡ ಅಂದ ತಕ್ಷಣ ಅದು ವ್ಯರ್ಥ ಆಗಿ ಹೋಗುತ್ತೆ. ಅಷ್ಟು ವರ್ಷದ ಜರ್ನಿ ಇದೆ ಗೊತ್ತಾ ಸರ್ ಅವ್ರದ್ದು, ವ್ಯರ್ಥ ಆಗಿ ಹೋಗ್ಬಿಡತ್ತೆ. ತೊಂದ್ರೆ ಇಲ್ಲ, ನಾನು ಟ್ರೈ ಮಾಡ್ತೀನಿ, ನಾನು ತೊಂದ್ರೆ ಇಲ್ಲ ಅಪ್ಪಿ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಎತ್ತಿದ್ರು. ಆಗಿಲ್ಲ ಅವ್ರಿಗೆ. ನಾನು ಅವ್ರ ಕೈಲಿ ಇದನ್ನ, ನನಗೆ ಗೊತ್ತು ಅವ್ರ ಬಾಡಿ ಶಿವರ್ ಆಗ್ತಾ ಇತ್ತು, ನನ್ಗೆ ಐ ಕುಡ್ ಫೀಲ್ ಇಟ್. ನನ್ ಬೇಡ ಸರ್ ನಿಮ್ ನೋವಾಗ್ತಿದೆ ನನಗೆ. ಆದ್ರೆ ಹೌ ಡು ಐ ಟೆಲ್ ಯು, ಪಾಪ ಅಂತ ಒಂದ್ ವ್ಯಕ್ತಿಗೆ ಅಷ್ಟು ನೋವಾಗ್ತಾ ಇದೆ ಅಂದಾಗ ಏನ್ ಮಾಡ್ತೀರಾ ನೀವು? ಆಗಿಲ್ಲ, ನಾನು ಆ ಕೈಲಿ ಇದ್ದೆ, ಆದ್ರೂ ನನ್ನ ಜೋಪಾನವಾಗಿ ಇಳಿಸ್ಬಿಟ್ಟು ಅಲ್ಲೇ ಬಿದ್ಬಿಟ್ರು. ಒಂದು ಹೆಜ್ಜೆ ಮುಂದೆ ಇಡಕ್ ಆಗಿಲ್ಲ ಅವ್ರಿಗೆ. ನನ್ಗೆ ಲಿಟ್ರಲಿ ಏನ್ ಮಾಡಕ್ ಆಗತ್ತೆ ಆ ಪರಿಸ್ಥಿತಿಲಿ? ಅವ್ರ ನೋವುನಂತೂ ನಮಗ್ ತಗೊಳಕ್ ಆಗಲ್ಲ. ಸೊ ಏನ್ ಮಾಡ್ತೀರಾ ಆ ಪರಿಸ್ಥಿತಿಲಿ? ವಿ ವರ್ ಆಲ್ ಸ್ಟನ್. ನಾವ್ ಯಾರು ಅಲ್ಲಾಡ್ತಿರ್ಲಿಲ್ಲ, ವಿ ವರ್ ಆಲ್ ಸ್ಟಕ್ ದೇರ್. ಸೊ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ಸರ್, ಅಲ್ಲೇ ಬಿದ್ದು ಬಿಟ್ರು. ತುಂಬಾ ಟೈಮ್ ಅಲ್ಲೇ ಮಲ್ಕೊಂಡಿದ್ರು. ಅಂಡ್ ಅದಾದ್ಮೇಲೆ ಅವ್ರು ಎದ್ದು ನಡಿಯಕ್ ಆಗದೆ ಅವ್ರ ಸಪೋರ್ಟ್ ಇಟ್ಕೊಂಡು ಕ್ಯಾರವನ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿರೋದು ಅವ್ರು. ಸೊ ಅವತ್ತು ಶೂಟ್ ಕ್ಯಾನ್ಸಲ್ ಆಯ್ತಾ? ಇಲ್ಲ, ಅದನ್ನ ಕಂಪ್ಲೀಟ್ ಮಾಡಿ ಅವರು ಮುಗೀತು ಅಂತ ಬಿದ್ದಿರೋದು. ಅಲ್ಲಿ ತನಕ ನಿಂತಿದ್ರು, ಯಾರಿಗೂ ಹೇಳ್ಕೊಂಡಿಲ್ಲ ಬೆನ್ನೋವಾಗ್ತಿದೆ ಅಂತ. ಅವ್ರು ಒದ್ದಾಡ್ತಿದ್ರು, ನಾವೆಲ್ಲ ನೋಡ್ತಾ ಇದ್ವಿ. ಅವ್ರನ್ನ ಕೇಳಕ್ಕೂ ಭಯ ಆಗತ್ತೆ. ಅಂದ್ರೆ ತೀರಾ ಅವ್ರನ್ನ ಮುಜುಗರ ಪಡ್ಸಕ್ಕೂ ನಮ್ಗೆ ಇಷ್ಟ ಇಲ್ಲ. ಸೊ ಅವ್ರಿಗೆ ಮುಗೀತು ಅಂತ ಹೇಳಿ ಅದನ್ನ ಇಳಿಸ್ಬಿಟ್ಟೆ ಬಿದ್ದಿರೋದು ಅವರಲ್ಲಿ. ಅಲ್ಲಿ ತನಕ ಅವ್ರಿಗೆ ಪೈನ್ ಇರೋಂಥದ್ದು, ಬ್ಯಾಕ್ ಪೈನ್ ಇರೋಂಥದ್ದು ಹೇಳ್ಕೊಳ್ಳಲ್ಲ ಸರ್. ಆ ನಗು ಇದೆ ಗೊತ್ತಾ ಅವ್ರದ್ದು, ಆ ನೋವಿನ ಹಿಂದೆದು ನಗು ಇದೆ ಗೊತ್ತಾ, ಅದನ್ನ ಮರೆ ಮಾಚ್ಬಿಡ್ತಾರೆ. ಆ ನಗುಲಿ ಎಲ್ಲ ನೀವ್ ಮರ್ತೋಗ್ಬಿಡ್ತೀರಾ. ಇಲ್ಲ, ನಾನು ಆರಾಮಾಗಿದ್ದೀನಿ. ಬಟ್ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಆ ನೋವು. ಎಲ್ಲಾರು ಒಂದ್ ಸಪೋರ್ಟ್ ತಗೊಂಡ್ ನಿಲ್ಲೋರು, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಜ್ವರ. ಸೊ ನಾವ್ ನೋಡ್ಕೊಂಡ್ ಬಂದವ್ರು ಸರ್ ನಾವು ಆ ಸಿಚುವೇಶನ್. ಮತ್ತೆ ಅದನ್ನ ನೆನ್ಸ್ಕೊಳಕ್ ಇಷ್ಟಪಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.